ಈಗಿನ ಹುಡುಗರಿಗೆ ಏನು ಗೊತ್ತೇ ಇಲ್ರಿ. ಈಗಿನ ಹುಡುಗರಿಗೆ ಏನು ಗೊತ್ತಿಲ್ಲ. ನೀವು ಕಲಿಸೋದಾಗ ಬರಂಗೇ ಇಲ್ಲ, ನೀವು ಕಲ್ಸಂಗೇ ಇಲ್ಲ. ನೋಡಿರ್ಬೇಕಾದ್ರೆ ನಮ್ಮ ತಾಯಿಗಳಿಗೆಲ್ಲ ಗೊತ್ತಲ್ಲ, ನಿಮ್ಮ ಮಕ್ಕಳಿಗೆಲ್ಲ ಚಲೋ ಚಲೋ ದೊಡ್ಡ ಶಾಲೆ ಕಲ್ಸಿರ್ತೀರಿ. ಏನ್ ಮಾಡ್ತಾರೆ ನಿಮ್ಮ ಮಗ? ನಮ್ಮ ಮಗ ಬೆಂಗಳೂರಾಗ ಇಂಜಿನಿಯರಿಂಗ್ ಓದಾಕತ್ತಾನ್ರಿ. ಬರೋ ಇಂಜಿನಿಯರಿಂಗ್ ಓದಾಕತ್ತಾನ, ಸೂಟಿ ಐತಿ, ಮನಿಗೆ ಬಂದ ನಿಮ್ಮ ಮಗ ಇಂಜಿನಿಯರ ಮನ್ಯಾಗ ಬಂದು ಕೂತಾನ. ಅವ್ರ ನೋಡಿ ನೀವು ಅವ್ ಇಂಜಿನಿಯರ್ ಹೆಂಗ್ ತಗೋತಾನ? ಇಟ್ಟು ದಪ್ಪ ಗ್ಲಾಸ್ ಇರ್ತಾರೆ, ಚಸ್ಮಾ, ದೊಡ್ಡ ದಪ್ಪ ಗ್ಲಾಸ್ ಚಸ್ಮಾ, ಅವ್ ನೋಡಕ್ ಹಿಂಗೆ ಇರ್ತಾರ. ಇಲ್ಲಿ ನಾವು ಊರಾಗ ಕಲಿತಿರ್ತಾವ ನೋಡಿ, ಸಾಲಿ ಆಗಿರ್ತಾವ, ತುಮಕ್ ಮಾತಾಡ್ತಿರ್ತಾವ, ಯಾರು ಅನ್ಸಂಗಿಲ್ಲ. ಈ ಇಂಜಿನಿಯರ್ ಹೊರಗೆ ನಾಯಿ ಬಗಂತಂದ್ರೆ ಇವ್ ಅಡಿಗೆ ಮನೆಗೆ ಕೂತಿರ್ತಾನ್ರಿ ಇಂಜಿನಿಯರ್. ಯಾಕೋ ಅಂತ ಅವ್ರ ಅದೇನು ಹುಲಿ ಬಗಳ, ಹುಲಿ ಹುಲಿ ಅಲ್ಲ ನಾಯಿ, ಅದು ಯಾವ ನೀವು ಏನು ಮಾತಾಡತ್ತ ಅಡಿಗೆ ಮನೆ ಕೂತಿರ್ತಾರೆ. ಮತ್ತ ಅದ ಅಡಿಗೆ ಮನೆ ಕೂತು ಇಂಜಿನಿಯರ್ ಏನದ ನೋಡ್ರಿ. ನಿಮ್ಮವ್ವ ಅಂದ್ರ ಆ ಹುಡುಗನ ಆಯಿ, ಆ ಹುಡುಗನ ಮುತ್ಯ ಮಾಮ ಅದು ಬಂದ್ರಂದ್ರ ಅವ ಅಲ್ಲೇ ಒಳಗ ಕೂತಿರ್ತಾನ್ರಿ. ಒಂದ್ ದಿನಾನು ತಾನ ಎಂದು ಬಂದು ಮಾತಾಡ್ಸಂಗಿಲ್ಲ. ನೀವ ಅಡಿಗೆ ಮನೆಯಾಗ ಹೋಗಿ ಬೇಕಾದ್ರೆ ಅವನ್ ರೂಮ್ ಮನ್ಯಾಗ ಹೋಗಿ ಹೇಳುದು, ಹೇ ನಿಮ್ ಮಾಮ ಬಂದ ನೋಡು, ನಿಮ್ಮ ಆಯಿ ಬಂದ ನೋಡು, ಯಾವಾಗ ಬಂದಿ ಆಯಿ ಹಣ್ಣು ಕಲಿಸ್ಬೇಕ. ಅವಕ್ಕ ಅವ್ ಕಲ್ತುದಕ್ಕ ಏನು ಗೊತ್ತಿಲ್ಲ ಅವಕ್ಕ. ಅದ ನಮ್ಮ ಇಲ್ಲಿ ಹಳ್ಳ ಕಲ್ತ ಹುಡುಗರು ಅಥವಾ ಈಗ ಒಂದು 20 ವರ್ಷದ ಹಿಂದೆ ನೀವೆಲ್ಲ ಸಣ್ಣವ್ರಿದ್ದಾಗ ನೋಡ್ಬೇಕು. ನಾವು ಸಣ್ಣವ್ರಿದ್ದಾಗ ಆಯಿ ಬಂದಾಳ ಕೂಡಲೇ ಓಡಿ ಬಂದು ಆಯಿನ ತೆಕ್ಕಾದ, ಮುತ್ಯನ್ ತೆಕ್ಕಾದ, ಕೈ ಚೀಲ ಕಸ್ಕೊಂಡು ಆ ನಾಯಿ ಬೆಕ್ಕ ಕೈ ಚೀಲ ಹೋಗಿ ಎಲ್ಲ ಬರಬರ ಹೆಂಗ್ ತೆಗೆದು ಹಣ್ಣು ತೆಗೆದೋಗಿತ್ತು. ನಾವು ಈ ತಲೆ ಬಾಗಲಿಲ್ಲ ಅಂದ್ರೆ ಕಿಮ್ಮತ್ತಿಲ್ಲ. ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಕೂಡಲ ಸಂಗಮ ದೇವ. ಹೇ ಪರಮಾತ್ಮ, ಬಸವಣ್ಣ ಬೇಡ್ತಾನೆ. ಬಸವಣ್ಣವ್ರು ಬೇಡ್ತಾರೆ ಏನಂತಂದ್ರೆ, ಹೇ ಪರಮಾತ್ಮ, ನನ್ನ ಹೆಂಗ ಬದುಕಿಸಿ ಈ ಜಗತ್ತಿನೊಳಗಂತಂದ್ರ ಯಾವತ್ತೂ ನನ್ನ ಕೈಯ ಹಿಂಗ ಮುಗಿದಿರ್ಬೇಕು ನೋಡಪ್ಪ. ಯಾರು ಬೇಕಾದವರಿರ್ಲಿ ಬಂದವರಿಗೆ ನಮಸ್ಕಾರ ಅಪ್ಪ, ನಮಸ್ಕಾರ ಕಕ್ಕ, ನಮಸ್ಕಾರ ಹಿರಿಯರ, ಒಟ್ಟು ಯಾವತ್ತೂ ನನ್ನ ಕೈ ಮುಗಿದಿರ್ಬೇಕು ನೋಡಪ್ಪ. ಅಷ್ಟಲ್ಲ, ನನ್ನ ತಲೆ ಬಾಗಿರ್ಬೇಕು, ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಕೂಡಲ ಸಂಗಮ ದೇವ. ಬಸವಣ್ಣ ನೋಡ್ರಿ ಹೆಂಗ್ ಬೇಡ್ತಾರೆ, ಯಾವತ್ತು ಬಾಗಬೇಕು, ಬಾಗುದನ್ನ ತಲಿಬೇಕು. ನಿಮ್ಮ ಮಕ್ಕಳಿಗೂ ಅವು ಹಂಗ ಬಾಗಂಗಿಲ್ಲ. ಅವು ಮೊದಲು ನೀವು ಬಾಗ್ರಿ. ನೀವು ಬೇಕಾದ್ರೆ ನಮ್ಮ ಮತ್ತೆ ಬಂದಿರ್ತಾರೆ, ಬಟ್ಟಕಾಯಿ ಈಗೂ ಬಂದಿರ್ತಾರೆ, ನಮಸ್ಕಾರ ಮಾಡ್ತೀರಿ ನೀವು ದೊಡ್ಡವ್ರು. ಆ ಹುಡುಗರಿಗೆ ನಮಸ್ಕಾರ ಮಾಡ್ಕೊಂಡು ತಲೆ ಮುಚ್ಚೋದು ಹಿಂಗ್ ಮಾಡು, ಒತ್ತಿ ಬಾಗಿಸಿ ಹಚ್ಬೇಕು. ಅವಕ್ಕ ಹಾಲು ಚಂದ ಬಗ್ಸಂಗಿಲ್ಲ, ಒತ್ತಿ ಬಾಗಿಸಿ ಹಚ್ಚಬೇಕ. ಅವ್ ಹತ್ತರು ಬಿಡಬೇಡ್ರಿ, ಮಹಾತ್ಮರ ಪಾದಕ್ಕೆ ಹಣಿಬೆಚ್ಚು. ಯಾಕಂದ್ರೆ ಕಲ್ಕೋಬೇಕು ನಾಳೆ. ಮಹಾತ್ಮರನ್ನು ಗೌರವಿಸಬೇಕು. ಯಾವ ವ್ಯಕ್ತಿ ಮಹಾತ್ಮರನ್ನ ಅಪಮಾನ ಮಾಡ್ತಾನಲ್ಲ ಅವನಿಗೆ ಉಳಿಗಾಲ ಇಲ್ಲ. ಯಾವ ವ್ಯಕ್ತಿ ಮಹಾತ್ಮರಿಗೆ ನಿಂದೆಯನ್ನು ಮಾಡ್ತಾನಲ್ಲ, ಯಾವ ವ್ಯಕ್ತಿ ಮಹಾತ್ಮರನ್ನ ಅವಹೇಳನ ಮಾಡ್ತಾನಲ್ಲ, ಯಾವ ವ್ಯಕ್ತಿ ಮಹಾತ್ಮರಿಗೆ ಅಗೌರವ ಮಾಡ್ತಾನಲ್ಲ ಅವನಿಗೆ ಜಗತ್ತಿನೊಳಗೆ ಬದುಕಲಿಕ್ಕೆ ಅವಕಾಶ ಇಲ್ಲ. ಮುಂದಿನ ದಿನಮಾನದೊಳಗೆ ರೌರವ ನರಕದೊಳಗೆ ಬಿದ್ದು ಒದ್ದಾಡಿ ಸಾಯ್ತಾನೆ. ಅದಕ್ಕೆ ಯಾವ ಮಹಾತ್ಮರಿಗೂ ಏನೂ ಅನ್ಬೇಡ್ರಪ್ಪ. ಶರೀಫ್ ಸಾಹೇಬರು ಸಣ್ಣ ಹುಡುಗಿದ್ದಾಗ ಗುರು ಗೋವಿಂದ ಭಟ್ರ ಹಾಲು ಹೊಂಟಿದ್ರಂತ. ಗುರು ಗೋವಿಂದ ಭಟ್ರ ಹಾಲು ಹೊಂಟು ಸಂದರ್ಭದೊಳಗೆ ನೋಡ್ರಿ, ಬ್ರಾಹ್ಮಣರು, ಗುರು ಗೋವಿಂದ ಭಟ್ರು ಬ್ರಾಹ್ಮಣರು. ಶರೀಫ ಇಸ್ಲಾಂ ಧರ್ಮದ ವ್ಯಕ್ತಿ. ಶರೀಫ್ ಸಾಹೇಬ್ ಇಸ್ಲಾಂ ಧರ್ಮದ ಸಣ್ಣ ಹುಡುಗಿದ್ದ ಶರೀಫ ಒನೆ ಆಡ್ತಿದ್ದ. ಗುರು ಗೋವಿಂದ ಭಟ್ರು ಹಾಲು ಹೊಂಟಿದ್ರು. ಗುರು ಗೋವಿಂದ ಭಟ್ರ ಹಾಲು ಹೋಗುವಾಗ ಶರೀಫ 8 ಹುಡುಗರು ಕೂಡ ಆಡ್ತಿದ್ದ. ಗುರುಗಳು ನೋಡಿದ ಶರೀಫ ಬರೇ 6-8 ವರ್ಷದ ಹುಡುಗರಿ. ಒಬ್ಬ ಗುರು ಗೋವಿಂದ ಭಟ್ಟ ಸದ್ಗುರುನಾಥ ಮಹಾತ್ಮ ಹಾಲು ಹೊಂಟಾನಂತ ತಿಳ್ಕೊಂಡು ಹುಡುಗ ಓಡಿ ಹೋಯ್ತ್ರಿ. ಯಾರು ಹೇಳಿಲ್ಲ, ಯಾರು ಬಿಟ್ಟಿಲ್ಲ, ಏನೂ ಇಲ್ಲ. ತನ್ ತಾನೇ 8 ಹುಡುಗರು ಆಡಕತ್ತವ, ಯಾವೊಬ್ಬ ಹುಡುಗ ಹೋಗಲಿಲ್ಲ. ತಾಣ ಎತ್ತು ಏನ್ ಮಾಡಿದಂದ್ರೆ ಓಡಿ 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 ಗುರುಗಳಕ್ಕೆ ಹೋಗಿ ಶರೀಫ್ ಸಾಹೇಬ ಗುರು ಗೋವಿಂದ ಭಟ್ಟನ 2 ಪಾದಗಳನ್ನು ಹಿಡಿದು ಹಚ್ಚಿ ನಮಸ್ಕಾರ ಮಾಡಿದ. ಎಷ್ಟು ಖುಷಿ ಆಗಿದೆ ಬೇಡ ಗುರು ಗೋವಿಂದ ಭಟ್ಟನಿಗೆ. ಯಾರು ಹುಡುಗ, ಎಂತ ಸಂಸ್ಕಾರದ ಹುಡುಗನಲ್ಲಿ ಮಹಾತ್ಮರನ್ನ ನೋಡಿದ ಕೂಡ ನಮಸ್ಕಾರ ಮಾಡಬೇಕನ್ನೋ ಭಾವನೆ ಬಂತಲ್ಲ. ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು ಯಪ್ಪ ಇದನ್ನ. ಮನೆಗೆ ಯಾರ ಗುರುಗಳು ಬಂದ್ರು ಅಂತಂದ್ರೆ, ಮಹಾತ್ಮರು ಬಂದ್ರು ಅಂತಂದ್ರೆ
ಜಂಗಮರು ಬಂದ್ರು ಅಂತಂದ್ರೆ ಮಣಿ ಹಚ್ಚಿರ ಅವ್ರ ಪಾದಕ್ಕ. ಗುರು ಗೋವಿಂದ ಭಟ್ರು ಒಂದು ಮಾತು ಹೇಳ್ತಾರೆ, ಯಪ್ಪ ಈ ಹುಡುಗನ್ ನನಗೆ ಕೊಟ್ಟು ಬಿಡು, ಈ ಹುಡುಗನ್ ನನಗೆ ಕೊಟ್ಟು. ಬಹಳ ಚೆನ್ನಾಗಿತ್ತು ಶರೀಫ. 18 ವರ್ಷದ ಹುಡುಗ ನಮಸ್ಕಾರ ಮಾಡಿದ ಕೂಡಲೇ ಗುರು ಗೋವಿಂದ ಭಟ್ರು ಕೇಳಿದಂತೆ, ಯಾರು ನೀನು, ಯಾರಪ್ಪ ನೀನು, ಓಡಿ ಬಂದು ನಮಸ್ಕಾರ ಮಾಡಿದಲ್ಲ, ಎಷ್ಟು ಶಾಣಿಯೋ, ಯಾರು ನೀ, ನಿಮ್ಮ ಅಪ್ಪನ ಹೆಸರು ಏನು, ಯಾರು ನಿಮ್ಮ ಅಪ್ಪ ಅಂತ ಕೇಳಿದ್ರು ಗುರು ಗೋವಿಂದ ಭಟ್ರು. 6 ವರ್ಷದ ಹುಡುಗ ಏನ್ ಹೇಳ್ಬೇಕ್ರಿ? ಈಗ ನಿಮ್ಮನ್ನ ಕೇಳಿದ್ಕೂಲೆ, ನಿಮ್ಮ ಅಕ್ಕನ ಕೇಳಿದ್ಕೂಲೆ, ನಿಮ್ಮ ಅಪ್ಪ ಯಾರು, ನಿಮ್ಮ ಅಪ್ಪ ಅಂದ್ಕೂಲೆ ರಾಮಪುರಿ, ನಮ್ಮ ಅಪ್ಪನ ಹೆಸರು ಕಲ್ಲಾಪುರಿ, ನಾ ಬಸಪ್ಪನ ಮಗ ರೀ ಅಂತ ಹೇಳ್ತಾವ. ಗುರು ಗೋವಿಂದ ಭಟ್ರು ಕೇಳಿದಾಗ ಶರೀಫ್ ಏನ್ ಹೇಳ್ಬೇಕ್ರಿ? ಯಾರು ನಿಮ್ಮಪ್ಪ, ಯಾರ ಮಗ ನೀನು, ಯಾರು ನಿಮ್ಮಪ್ಪ ಅಂತ ಕೇಳಿದಾಗ ಗುರು ಗೋವಿಂದ ಭಟ್ರು ಕೇಳಿದ್ರೆ ಶರೀಫ್ ಹೇಳ್ತಾನ, ಯಪ್ಪ ಯಾ ಅಪ್ಪನ ಹೆಸರು ಹೇಳಿ ಅಂದವ. ನಾನು ನೋಡೋದು ಶರೀಫ, ಯಾ ಅಪ್ಪನ ಹೆಸರು ಹೇಳಿ ಅಂತಂದಾಗ ಗುರು ಗೋವಿಂದ ಭಟ್ರು ಕೇಳ್ತಾನ, ಅಲ್ಲೋ ಯಾ ಅಪ್ಪನ ಹೆಸರು ಹೇಳಿ ಅನ್ನಕ್ಕೆ ಅಪ್ಪುಗಳಲ್ಲ ಎಷ್ಟು ಮಂದಿ ಅದಾರ, ಎಷ್ಟು ಮಂದಿ ಅದಾರ ಅಪ್ಪುಗಳು? ಒಬ್ಬನೇ ಇರ್ತಾನ, ಅಪ್ಪ ಒಬ್ಬನೇ ತಂದೆ ಇರ್ತಾನ, ಜಗತ್ತಿನ ನೇಮದ, ನಿನಗೇನು ಅಪ್ಪಗಳು ಬಹಳ ಮಂದಿ ಅದಾರ ಅಂತ ಕೇಳಿದಾಗ ಶರೀಫ್ ಹುಡುಗ ಹೇಳ್ದ, ಬಹಳ ಮಂದಿ ಅದಾರಿ ಅಪ್ಪ ನನಗ ಅಪ್ಪಗಳು ಅಂದ. ಬಹಳ ಮಂದಿ ಅದಾರಿ ಅಪ್ಪಗಳು, ಅದಕ್ಕೆ ಯಾ ಅಪ್ಪನ ಹೆಸರು ಹೇಳಿ ಅಂತಂದಾಗ ಗುರು ಗೋವಿಂದ ಭಟ್ರು ಕೇಳಿದ್ರು, ಹೆಂಗೋ ಈ ಮಾತಿನ ಅರ್ಥ ಏನು? ಬಹಳ ಮಂದಿ ಅಪ್ಪಗಳು ಅಂತಂದ್ರ ಇದು ವ್ಯಭಿಚಾರದ ಮಾತಾಗುತ್ತದೋ, ಇದು ಆಚಾರ ತಪ್ಪಿದ ಮಾತಾಗುತ್ತದೋ, ಈ ಸದ್ಯದ ಕಾಲದೊಳಗೆ ಇದು ನಡೆಯಲಿಲ್ಲೋ, ನಿನ್ನ ಮಾತಿನ ಅರ್ಥ ಏನು ಅಂತ ಕೇಳಿದಾಗ ಶರೀಫ್ ಹೇಳ್ತಾನೆ, ಯಪ್ಪ ನನಗ ಅಪ್ಪುಗಳು ಬಾಳ ಮಂದಿ ತನ್ನ ಯಾಕ ಅಂಡಿ ಅಂತಂದ್ರ, ನಾನು ಇದು ಒಂದೇ ಜನ್ಮದಾಗ ಹುಟ್ಟಿಲ್ರಿ ಅಪ್ಪ, 84 ಲಕ್ಷ ಸಾರಿ ಹುಟ್ಟಿದ್ದೆ ಇದ ಭೂಮಿ ಮೇಲ. ಒಮ್ಮೆ ಮನುಷ್ಯನಾಗಿ ಹುಟ್ಟೇನಿ, ಒಮ್ಮೆ ಕಂತೆಗೆ ಹುಟ್ಟೇನಿ, ಒಮ್ಮೆ ಎತ್ತಾಗಿ ಹುಟ್ಟೇನಿ, ಒಮ್ಮೆ ಎಣ್ಣೆಗೆ ಹುಟ್ಟೇನಿ, ಮನುಷ್ಯನ ಎಷ್ಟೋ ಸರಿಯಾಗಿ ಹುಟ್ಟೇನಿ. ಈ ಭೂಮಿ ಮ್ಯಾಗ 84 ಲಕ್ಷ ಸಾರಿ ಹುಟ್ಟೇನಿ, ಎಷ್ಟು ಸರಿ ಹುಟ್ಟೇನಿಲ್ಲ ಅಷ್ಟು ಅಪ್ಪುಗಳದಾವ. ಅದಕ್ಕೆ ಯಾವ ಜನ್ಮದ ತಂದೆ ಹೆಸರು ಹೇಳಿ ಅಂತಂದಿವ. ಹೆಂಗಿತ್ತಂದ್ರ ಬಾಗಲ ತೆರೆದ ಕೂಡಲೇ ನಮ್ ಹಿರಿಯರೆಲ್ಲ ಎದ್ರ ಬಂದ್ರ ಆದ್ರು ಅಂದ್ರೆ ಯಾದ್ರೇನ್ ನಮಸ್ಕಾರ ಕಾಕ, ಶರಣ್ರಿ ಅಪ್ಪ, ರಾಮ್ ರಾಮ್ ರೀ ಅತಿದ್ರಲ್ಲ ಮೊದಲು ಒಬ್ರಿಗೊಬ್ರು ಭೇಟಿ ಆಗೋದು, ಎದ್ದು ಕೂಡಲೇ ಮುಂಜಾನೆ ಎದ್ದು ಕೂಡಲೇ ನಮಸ್ಕಾರ ಕಾಕ, ಶರಣ್ರಿ ಅಪ್ಪ, ರಾಮ್ ರಾಮ್ ರೀ ಅಪ್ಪ. ಎಂತ ವೈಭವ ರೀ ಅದು, ಎಂತ ವಿಜೃಂಭಣೆ. ಈಗ ಯಾವ ಒಬ್ಬ ನಮಸ್ಕಾರ ಇಲ್ಲ, ಚಮತ್ಕಾರ ಇಲ್ಲ. ಯಾರು ಒಬ್ರ ಈಗಿನ ಹುಡುಗರು ನಮಸ್ಕಾರ ಅಂತವೆ, ಅವು ನಮಸ್ಕಾರ ಅನ್ನಕ್ಕೆ ಹಿಂಗ ಮ್ಯಾಲ ಮುಖ ಮಾಡಿದ್ರಲ್ಲ, ರೋಡ್ನ ಕುತ್ತಲ್ಲಿ ನೋಡಿ ನೀವು ಚಂದ ತಳಗ ಮಾಡ್ತಾವ. ಯಾವ ಹಾಗಾನೋ ಬಿಟ್ಟಾನೋ ಬಂದಾನೋ ಹೋಗ್ಯಾನೋ, ಮಗಲ್ ಬೆಂಕಿ ಎತ್ತಿದ್ರು ಗೊತ್ತಿರಲ್ಲ, ಅವಂಗ ಬಂದು ಹತ್ತಿದಾಗ ಗೊತ್ತಾವ. ಯಾಕಂದ್ರೆ ಅದ್ರೊಳಗೆ ಹಟ್ಟು ಮಗನಾಗ ಇರ್ತಾರ, ತಲೆ ಬೆಂಕಿ ಒಟ್ಟ ಫೋನ್ ನೋಡ್ಕೊತಾರ ಕೂತಿರ್ತಾರ. ಯಾರಿಗೆ ನಮಸ್ಕಾರ ಇಲ್ಲ, ಯಾರಿಗೆ ಚಮತ್ಕಾರ ಇಲ್ಲ, ಮತ್ತ ಅದು ಹೇಳ್ರಿ ನೋಡ್ಕೊತ ಕೂತಿರ್ತಾರ. ತಾವ ನುಗ್ಗುದು, ತಾವ ಜೋರೇ ಹೊಗಾಡ್ಸ. ನೀವು ನೋಡಿ, ನೀವು ಫೋನ್ ಹಿಡ್ಕೊಂಡು ಕೂತಾರ, ಒಂದಿಟ್ಟ ನಿತ್ತು ಮೂತಿನ ನೋಡಿ ಹೋಗ್ರಿ, ಅವ್ರು ನಂಬ್ತಿರ್ತಾರ, ನಗುದು. ಯಾಕೆ ಅದ್ರೊಳಗೆಲ್ಲ ಮತ್ ನೀವು ಹುಚ್ಚರಂತ ಯಾರು ಹೇಳ್ತೀರಿ? ನಾವ್ ಹಿಂದಿನ ಕಾಲದೊಳಗ ಯಾರು ಇಂದ ಒಬ್ಬ ನಿಟ್ಟು ನಗುತ್ತಿದ್ದಂದ್ರ ಅವ್ನ ಧಾರವಾಡ ಬೈಯಬೇಕಂದ್ರೆ ಪಕ್ಕ ಉತ್ಸಾಹ. ಮತ್ತೀಗೆಲ್ಲ ಅವಾಗ ಹುಚ್ಚರ ಸಂತಿನದ ಎಲ್ಲರೂ. ಇಲ್ಲಿ ನೀವು ಮ್ಯಾಲ ಕೂತವ್ರು, ನೀವು ಹುಚ್ಚರ, ನಾನು ಹುಚ್ಚರ, ಯಾಕಂತ ಇಟ್ಕೊಂಡ ಕೂತಾನೆ ಎಲ್ಲರೂ ಹುಚ್ಚರ.